ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ಕೆಂಪಕ್ಕಿ ಬಳಸಿ ಅಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ರಾ ರೈಸ್ ಯೂಸ್ ಮಾಡ್ತಾರೆ, ಆದರೆ ನಾನು ಕೆಂಪಕ್ಕಿ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಶುಗರ್ ಹಾಗೆ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 2 ಪಾವು ಕೆಂಪಕ್ಕಿನ ಬಾಣಲಿಗೆ ಹಾಕ್ಬಿಟ್ಟು ಉಪ್ಪಿಟ್ಟಿನ ರವೆ ಹುರಿತೀವಲ್ಲ ಆ ಥರ ಹುರಿತಾ ಇರಬೇಕು. ಒಂದು 5 ನಿಮಿಷ ಹುರ್ಕೋಬೇಕು, ಅದು ಕೆಂಪಗಾಗೋಂಗೆ. ನೋಡಿ, ಹುರಿಯುತ್ತಾ ಹುರಿಯುತ್ತಾ ಘಮ್ ಅಂತ ವಾಸನೆ ಬರುತ್ತೆ. ಈಗ ಈ ಹಂತಕ್ಕೆ ಹುರ್ಕೊಳ್ಳಿ. ನೋಡಿ, ಇವಾಗ ಕೆಂಪಗಾಗಿದೆ. ಈಗ ಇದನ್ನು 2-3 ಸರ್ತಿ ತೊಳೆದ್ಬಿಟ್ಟು ನೀರನ್ನು ಬಸ್ದೆ ಇಟ್ಕೊಳ್ಳೋಣ. ಈಗ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, 7 ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಗೋಡಂಬಿ, ಉಪ್ಪು, ತರಕಾರಿ ಮಾಡ್ಕೊಂಡಿರೋಂಥ ಜೀರಿಗೆ 1 ಸ್ಪೂನು, ಹಚ್ಚಿರೋ ಈರುಳ್ಳಿ ಒಂದು 5, ಸಣ್ಣಗೆ ಹಚ್ಚಿರೋಂಥ ಹುಳ್ಳಿಕಾಯಿ 1 ಬೌಲು, ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟ್ 1 ಬೌಲು, 1 ಬೌಲ್ ಆಲೂಗೆಡ್ಡೆ, 1 ಬೌಲ್ ಕಾಯಿ ತುರಿ, 1 ಬೌಲ್ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರೋವಂಥದ್ದು, ಮತ್ತು ಅರ್ಧ ಲೋಟ ಹಾಲು. ಈಗ ಒಂದು ಕುಕ್ಕರ್ನ ಒಲೆ ಮೇಲೆ ಇಡೋಣ. ಇದು ಕಾದ್ಮೇಲೆ ಎಣ್ಣೆ ಹಾಕಿ, ಕಾದಿದೆ ನೋಡಿ ಎಣ್ಣೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಚಟ್ಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ, ಗೋಡಂಬಿ 2 ಹಾಕ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕೋಣ. ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಈಗ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈ ಹಂತದಲ್ಲಿ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಬಿಟ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ್ರೆ ಈ ಎಣ್ಣೆನಲ್ಲೆಲ್ಲ ಅಕ್ಕಿ ಬೆರೆತ್ಕೊಂಡು ನಾವು ಅನ್ನ ಮಾಡಿದಾಗ ಉದ್ರಾಗುತ್ತೆ. ಅದಕ್ಕೆ ಈಗ ತರಕಾರಿ ಮಾಡ್ಕೊಂಡಿರೋ ಜೀರಿಗೆ, ಕಾಯಿ ತುರಿ, ಹಾಲು ಮತ್ತು 1:2 ರೇಷಿಯೋದಲ್ಲಿ 4 ಲೋಟ ನೀರು ಹಾಕಬೇಕು. ಇಲ್ಲಿ ಅರ್ಧ ಲೋಟ ಹಾಲು ತೊಗೊಂಡಿದ್ದೀವಲ್ಲ, ಸೊ ಅದು ಎಲ್ಲ ಸೇರಿ 4.25 ಲೋಟ ಆಗುತ್ತೆ. ಅದಕ್ಕೋಸ್ಕರ 1:2 ಸಾಕಾಗುತ್ತೆ. ಈಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಬೇಕು. ಉಪ್ಪೆಲ್ಲ ಕರೆಕ್ಟಾಗಿದೆ ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಸತಿ ಕೂಗಿಸ್ಕೊಳ್ಬೇಕು. ಕುಕ್ಕರ್ ಕೂಗಿ ಈಗ ಬಿಟ್ಟಿದೆ. ನೋಡೋಣ ಬನ್ನಿ ಹೇಗಾಗಿದೆ. ನೋಡಿ, ಘಮ ಘಮ ಅಂತ ಇದೆ. ನೋಡಿ, ಮಿಕ್ಸ್ ಮಾಡಿದ್ರೆ ಎಷ್ಟು ಉದ್ರಾಗಿ ಹೆಂಗೆ ಬಂದಿದೆ, ಕಲರ್ಫುಲ್ಲಾಗಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.